ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ಮತ್ತು ಈಗ ನನ್ನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ಮೊದಲಿಗೆ ಕ್ಷಮೆ ಕೇಳಿಬಿಡ್ತೀನಿ, ಯಾಕಂತಂದರೆ ಈ ವಾರ ಸ್ವಲ್ಪ ಶಾರ್ಟ್ ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ ಮತ್ತು ಮಂಗಳವಾರ ದಿನ ವೀಡಿಯೋ ಸಹ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಗುಂಡಣ್ಣಂಗೆ ಇದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಿದ್ವಿ. ಸೊ ಅದು ಹಾಕಿಸ್ಕೊಂಡು ಬಂದಿದ್ದ ದಿನ ಸಂಜೆನೇ ಜ್ವರ ಬಂತು. ಮತ್ತು ಮಾರನೇ ದಿನ ತುಂಬ ಕ್ರ್ಯಾಂಕಿ ಆಗಿದ್ದ, ಊಟ ಸಹ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಸಮಯ ಆಗಲೇ ಇಲ್ಲ. ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಶುಕ್ರವಾರ ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿ ಎಡಿಟ್ ಮಾಡಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೂವಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತಲ್ಲ ಗಾರ್ಡನಲ್ಲಿ. ಸರಿ ದೇವರಿಗೆಲ್ಲ ಇಟ್ಟಾದ್ರೂ ಇನ್ನೂ ಸುಮಾರು ಹೂವು ಮಿಕ್ಕಿತ್ತು. ಸರಿ ಉರುಳಿ ಅರೇಂಜ್ ಮಾಡಿಬಿಡೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ಅರೇಂಜ್ ಮಾಡ್ತಾಯಿದ್ದೀನಿ. ಈ ಉರುಳಿ ರೆಡಿ ಮಾಡಿಬಿಟ್ಟು ಇಟ್ಬಿಟ್ರೆ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಅದೇನೋ ಒಂಥರ ಖುಷಿ ಸಮಾಧಾನ ಅನಿಸುತ್ತೆ. ಮೂಡ್ ಹಾಗೆ ರಿಫ್ರೆಶ್ ಆಗಿಬಿಡತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಆದಷ್ಟು ಯೂಶ್ವಲಿ ನಾನು ಶುಕ್ರವಾರದತ್ತು ಈ ಥರ ಅರೇಂಜ್ ಮಾಡ್ತೀನಿ, ಇಲ್ಲ ಯಾವ್ದಾದ್ರು ಹಬ್ಬಗಳಲ್ಲಿ ಮಾಡ್ತಿದ್ದೆ. ಚೆನ್ನಾಗಿ ಅನಿಸುತ್ತೆ. ಅದು ಅಲ್ಲದೆ ಗುಂಡಣ್ಣ ಬೇರೆ ಮಲ್ಕೊಂಡಿದ್ದ ಅಲ್ವಾ, ಸೊ ಅವ್ನು ಹೇಳೋಕ್ಕೆ ಮುಂಚೆ ಈ ಥರ ಎಲ್ಲ ಏನಾದರೂ ಕೆಲಸಗಳಿದ್ರೆ ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಮತ್ತು ಈ ಗಣಪತಿ ವಿಗ್ರಹದ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅಲ್ವಾ. ಇದನ್ನು ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು. ಅಲ್ಲೇನು ಗೊತ್ತಾ, KG ಲೆಕ್ಕದಲ್ಲಿ ನಿಮ್ಗೆ ಏನೇ ತೊಗೊಂಡ್ರು ಕೊಡೋದು. ಹಾಗಾಗಿ ನೀವು ಅಲ್ಲಿ ಹೋಗಿ ತೊಗೊಳ್ಬೋದು. ಏನೇ ತೊಗೊಂಡ್ರು ಅಂದರೆ ಪೂಜೆ ಐಟಮ್ಸ್ ಆಗಿರ್ಬೋದು, ದೀಪದ ಕಂಬಗಳು, ಈ ಥರ ಸುಮಾರು ದೊಡ್ಡ ದೊಡ್ಡ ವಿಗ್ರಹಗಳು ಪ್ರತಿಯೊಂದು ಸಿಗುತ್ತೆ. ಪ್ರತಿಯೊಂದು KG ಲೆಕ್ಕದಲ್ಲಿ ಹೇಗೆ ಹಾಕಿ ಕೊಡ್ತಾರೆ ಅವರು. ನಮ್ಮ ಗುಂಡಣ್ಣ ಈಗ ಮಿಡ್ ಮಾರ್ನಿಂಗ್ ನಿದ್ದೆ ಮುಗಿಸಿ ಎದ್ದಿದ್ದಾನೆ. ಅವನು ವ್ಯಾಕ್ಸಿನೇಷನ್ ಆದಾಗಿಂದ ಯಾಕೋ ಊಟನೇ ಸರಿಯಾಗಿ ಮಾಡ್ತಾಯಿಲ್ಲ, ಬಾಯೇ ಬಿಡ್ತಾಯಿಲ್ಲ ಅವನು. ಹಾಗಾಗಿ ಬೆಳಗ್ಗೆನೂ ತಿನ್ನಲಿಲ್ಲ, ಮಲ್ಕೊಂಬಿಟ್ಟ ಹಾಗೇ. ಈಗಾದರೂ ಏನಾದರೂ ಮಾಡಿ ತಿನ್ನಿಸ್ಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಒಳ್ಳೆ ಮೂಡಿಗೆ ಬಂದಮೇಲೆ ಮಾಡಿ ತಿನ್ಸಿದ್ರೆ ತಿಂತಾನೇನೋ ಅಂತ ನೋಡ್ತಿದ್ದೀನಿ. ನಿಮ್ಮಲ್ಲಿ ಸುಮಾರು ಜನ ನನಗೆ ಫುಡ್ ರೆಸಿಪೀಸ್ ತೋರಿಸಿ ಶೇರ್ ಮಾಡಿ ಮಗುಗೆ ಏನು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ರೆಸಿಪೀಸ್ ಅಂತಂದರೆ ಮೇಯ್ನಾಗಿ ಅನ್ನ ಕೊಡ್ತಾ ಇದ್ದೀನಿ. ರಾಗಿ ಸರಿ ರೆಸಿಪಿ ಕೇಳ್ತಾ ಇದ್ರಲ್ವ, ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದ್ರ ಲಿಂಕು. ತುಂಬ ಹಳೆಯ ವಿಡಿಯೋ ಆಯ್ತಾ, ನಾನು ಮೇ ಬಿ ಯೂಟ್ಯೂಬ್ ಶುರು ಮಾಡಿದಾಗ ಮಾಡಿದಂಥ ವಿಡಿಯೋ. ಸ್ವಲ್ಪ ತಮಾಷೆಯಾಗಿರಬಹುದೇನೋ, ಒಂದ್ಸಲಿ ನೋಡಿ. ಅದು ಸಮನ್ವಿ ಪಾಪು ಇದ್ದಾಗ ಮಾಡಿದಂಥ ವಿಡಿಯೋ. ಅದು ಯೂಸ್ ಆಗುತ್ತೆ. ರೆಸಿಪಿ ಎಲ್ಲ ಇದೆ. ರಾಗಿ ಸರಿ ರೆಸಿಪಿ, ಅವ್ನಿಗೆ ಯೂಶಲಿ ರಾಗಿ ಸರಿ ಕೊಡ್ತೀನಿ. ಅದು ಬಿಟ್ಟರೆ ಅನ್ನದ ಜೊತೆ ಎಲ್ಲ ತರಕಾರಿಗಳನ್ನೂ ಹಾಕಿ ಬೇಯಿಸಿ ಮತ್ತೆ ಮ್ಯಾಶ್ ಮಾಡಿ ಇಲ್ಲ ಗ್ರೈಂಡ್ ಮಾಡಿ ಕೊಟ್ಬಿಡ್ತೀನಿ ಪ್ಯೂರೇ ರೂಪದಲ್ಲಿ. ಹಾಗಾಗಿ ಅಂದರೆ ಪ್ರತಿ ಸಲ ವ್ಲಾಗ್ ಹಾಕಿದಾಗ ಒಂದು ರೆಸಿಪಿ ಅವನದು ಯಾವ್ದಾದ್ರು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಅದು ಅಲ್ಲದೆ ಹಾಗಂತ ಸ್ಪೆಷಲ್ ಆಗಿ ಏನು ಇನ್ನೂ ಕೊಟ್ಟಿಲ್ಲ. ಈ ತಿಂಗಳಿಂದ ಇಡ್ಲಿ ಕೊಡೋಣ, ಇಡ್ಲಿ ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಡ್ಲಿ ಜೊತೆ ಹೆಸರು ಬೇಳೆ ಟೊಮೆಟೊ ಎಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಸಾಂಬಾರ್ ಥರ ಮಾಡಿ ಇಡ್ಲಿ ಜೊತೆ ಕಲಸಿ ತಿನ್ಸೋಣ. ಸ್ವಲ್ಪ ಟೆಕ್ಸ್ಚರ್ ರವೆ ಟೆಕ್ಸ್ಚರ್. ಈ ತಿಂಗಳಾದ್ರೆ 7ನೇ ತಿಂಗಳು ಆಗ್ತಾ ಇದೆ. ಸೊ ಹಾಗಾಗಿ ಈ ತಿಂಗಳಿಂದ ಅದನ್ನ ಕೂಡ ಇಂಟ್ರಡ್ಯೂಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಏನ್ ಗೊತ್ತಾ, ಮಕ್ಕಳು ಊಟದಲ್ಲಿ ಅವನಿಗೆ ರಾಗಿ ಅಷ್ಟು ಇಷ್ಟ ಆಗಲ್ಲ, ಆದರೆ ಅನ್ನದ ಬೇಸ್ಟ್ ಎಲ್ಲ ತಿಂತಾನೆ. ಅನ್ನಕ್ಕೆ ತರಕಾರಿಗಳನ್ನ ಹಾಕಿ ಗ್ರೈಂಡ್ ಮಾಡಿ ಕೊಡ್ತೀನಿ. ಅದ್ರ ಜೊತೆ ತುಪ್ಪ ಮಾತ್ರ ಕಂಪಲ್ಸರಿಯಾಗಿ ಹಾಕ್ತೀನಿ. ಅದು ಬಿಟ್ರೆ ಬನಾನಾ ಪೌಡರ್ ಸಿಗುತ್ತೆ, ನಮ್ಮ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರೋದು. ಬನಾನಾ ಪೌಡರು ವೇಟ್ ಗೇನ್ ಆಗುತ್ತೆ. ಕೇರಳ ಬನಾನಾ ಪೌಡರ್ ಅಂತ ಸಿಗುತ್ತೆ. ನೀವು ಅಂಗಡಿಯಿಂದಾದ್ರೂ ಕೊಂಡ್ಕೋಬಹುದು, ಇಲ್ಲ ಅಂತಂದ್ರೆ ಮನೇಲೆ ನೇಂದ್ರ ಬಾಳೆಕಾಯಿ ಅದು ಸಿಕ್ಕಿದ್ರೆ ತಗೊಂಡು ಅದನ್ನ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಅದನ್ನ ಬಿಸಿಲಲ್ಲೋ ಇಲ್ಲ ಏರ್ ಫ್ರೈಯರಲ್ಲೋ ಪೂರ್ತಿ ಡ್ರೈ ಮಾಡಿ ಅದನ್ನ ಪುಡಿ ಮಾಡಿ ಎರ್ಟೈಟ್ ಕಂಟೈನರ್ ಹಾಕಿಟ್ಕೊಂಡು ಸ್ವಲ್ಪ ನೀರ್ ಜೊತೆ ಮಿಕ್ಸ್ ಮಾಡಿ ಮಾಡ್ಕೊಳ್ಬಹುದು. ಅದು ಕೂಡ ವೇಟ್ ಗೇನ್ ಆಗತ್ತೆ ಮಗುಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಕೊಡ್ತೀನಿ. ರಾಗಿ ಸರಿ ಅಂತೂ ಕಂಪಲ್ಸರಿ ಮಿಸ್ ಮಾಡೋದಿಲ್ಲ. ಅದ್ರ ಜೊತೆ ಅನ್ನ, ತುಪ್ಪ, ತರಕಾರಿ ಇಂಥದ್ನೇ ಕೊಡ್ತಾ ಇದ್ದೀನಿ. ಸೊ ಅದೇನು ಸ್ಪೆಷಲ್ ಅಥವಾ ವಿಶೇಷ ಅಂತ ಏನು ಅನ್ಸಲ್ಲ. ಹಾಗಾಗಿ ಅಷ್ಟಾಗಿ ಅದ್ರ ರೆಸಿಪೀಸ್ನ ನಾನು ಹಂಚ್ಕೊಳ್ಳಲ್ಲ ಅಷ್ಟೇನೆ. ಇವತ್ತು ಅವನಿಗೆ ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದ್ರ ಜೊತೆಗೆ ಬೆಳಗ್ಗೆ ನಾನು ಉಪ್ಪಿಟ್ಟಿಗೆ ಅಂತ ಹೇಳಿ ಬಟಾಣಿ ಮತ್ತೆ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ. ಅದು ನಾನು ಅದ್ರ ಜೊತೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಕೊಡ್ತೀನಿ. ತೋರಿಸ್ತೀನಿ ಅದು ಹೇಗೆ ಮಾಡೋದು ಈಗ ಅಂತ. ಇಲ್ಲಿ ನಾನು ಒಂದು 2 ಚಮಚದಷ್ಟು ಅಕ್ಕಿ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. 1-1.5-2 ಗಂಟೆ ಕಾಲ ನೆನೆಸಿರ್ತೀನಿ. ಇದಕ್ಕೆ ನಾನು ಆಲೂಗೆಡ್ಡೆ ಮತ್ತು ಬಟಾಣಿ ಇದೆರಡೂ ಹಾಕ್ಕೊಂಡು ರುಬ್ಕೊಳ್ತೀನಿ ಪೂರ್ತಿ ಸ್ಮೂತ್ ಆಗೋವರೆಗೂ. ಪ್ರತಿದಿನ ಏನಾದರೂ ಒಂದು ಹೊಸದು ಮಾಡಿ ಕೊಡ್ತಾನೆ ಇರ್ತೀನಿ. ಯಾವ್ದು ಇಷ್ಟ ಆಗುತ್ತೋ ಅವನಿಗೆ, ಯಾವ್ದು ಇಷ್ಟ ಆಗಲ್ಲ ಅಂತ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀನಿ. ಕೆಲವು ಸಲ ಇವತ್ತು ಇಷ್ಟ ಆಗಿದ್ದು ಮತ್ತೆ ಇನ್ನೊಂದು ದಿವಸ ಕೊಟ್ಟರೆ ಅವ್ನಿಗೆ ಇಷ್ಟ ಆಗ್ತಾಯಿಲ್ಲ. ಸೊ ಅವತ್ತು ಚೆನ್ನಾಗಿ ತಿನ್ನಲ್ಲ ಅಂತ ಇನ್ನೊಂದು ದಿವಸ ಮಾಡಿಕೊಟ್ರೆ ಇವತ್ತು ತಿನ್ನಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಇನ್ನೂ ಸರಿಯಾಗಿ ನಮಗೆ ಗೊತ್ತಾಗಲ್ಲ ಅವ್ನಿಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅಂತ. ಹಾಗಾಗಿ ಅದು ಇದು ಮಾಡಿ ಕೊಡ್ತಾ ಇರಬೇಕು. ಯಾವತ್ತು ಏನು ತಿಂತಾರೋ ಇಷ್ಟಪಟ್ಟು ಅವತ್ತು ನಮ್ಗೆ ಖುಷಿ ಅಷ್ಟೇ.
ಈಗ ಇಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಪುಟ್ಟ ಬಾಣಲೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಗಂಟು ಏನೂ ಇರಬಾರ್ದು ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 2-5 ನಿಮಿಷದವರೆಗೂ ಇದು ಮಾಡ್ಕೋಬೇಕು. ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತು ಅನ್ನ ಎಲ್ಲ ಬೆಂದಿರೋ ಥರ ಆಗುತ್ತೆ. ಆಲ್ಮೋಸ್ಟ್ ಒಂದು 5-6 ನಿಮಿಷನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಮಗು ಅಲ್ವಾ, ಸೊ ಆದಷ್ಟು ಚೆನ್ನಾಗಿ ಬೆಂದಷ್ಟು ಒಳ್ಳೆಯದು. ಸೊ ಅಕಸ್ಮಾತ್ ಬೇಗ ಗಟ್ಟಿ ಆಗ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು 5-7 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗೋಗುತ್ತೆ. ಇದೇ ಥರನೇ ಅಕ್ಕಿ ನೆನೆಸ್ಕೊಂಡು ಇದಕ್ಕೆ ಯಾವುದಾದ್ರೂ ತರಕಾರಿಗಳ ಜೊತೆಗೆ ಗ್ರೈಂಡ್ ಮಾಡಿ ಈ ಥರ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅನ್ನ ಮತ್ತು ತರಕಾರಿ ಎರಡು ಒಟ್ಟಿಗೆ ಕುಕ್ಕರಲ್ಲಿ ಹಾಕ್ಕೊಂಡು ಇಲ್ಲ ಬೇಯಿಸ್ಕೊಂಡು ಈ ಥರ ಮಾಡಿ ಕೊಡ್ಬೋದು. ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನಂಗೆ ಆರಿಸ್ಬಿಟ್ರೆ ಒಳ್ಳೆಯದು. ಯಾಕಂತಂದರೆ ಅದು ಪಾತ್ರೆದು ಕಾವಿಗೆನೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸೆಮಿ ಸಾಲಿಡ್ ಸ್ಟೇಟಲ್ಲಿ ಇದ್ದಾಗಲೇ ಆರಿಸ್ಬಿಟ್ರೆ ಸಾಕು. ಮತ್ತು ಇದಕ್ಕೆ ತುಪ್ಪ ಹಾಕಿ ಕೊಡ್ಬೋದು ಅಷ್ಟೇ. ಮಕ್ಳಿಗೆ ಮಾಡೋದೇನು ಕಷ್ಟ ಇರೋಲ್ಲ, ಆದರೆ ಮಕ್ಕಳು ತಿನ್ನಬೇಕು ಅಷ್ಟೇ. ಅದೇ ದೊಡ್ಡ ಇದು. ತಿನ್ನಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಈಗ ಅವನಿಗೆ ವ್ಯಾಕ್ಸಿನೇಷನ್ ಆದಾಗಿಂದ ಅವ್ನು ಬಾಯೇ ಬಿಡ್ತಿಲ್ಲ. ನಂಗೆ ಅದೇ ಒಂದು ದೊಡ್ಡ ಟೆನ್ಷನ್, ಹೆಂಗಪ್ಪ ತಿನ್ನಿಸೋದು ಅಂತ. ಮಕ್ಕಳು ಯಾಕೆ ಹಾಗೆ ಮಾಡ್ತಾರೋ ಅಂತ ಅನಿಸ್ಬಿಡುತ್ತೆ. ಕೆಲವು ಸಲ ಬಾಯೇ ತೆಗಿಯಲ್ಲ, ಊಟನೇ ಮಾಡಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಊಟ ಮಾಡೋದಿಲ್ಲ. ಬೇಜಾರಾಗ್ಬಿಡುತ್ತೆ. ನಮ್ಗೆ ತಾಯಂದ್ರಿಗಂತೂ ಅದೇ ಒಂದು ತಲೆನೋವು, ಹೇಗಪ್ಪ ಊಟ ಮಾಡಿಸೋದು ಅಂತ. ಯಾಕೆ ಹಾಗೆ ಮಾಡ್ತಾರೋ ಮಕ್ಕಳು ಗೊತ್ತೇ ಆಗಲ್ಲ. ಕೆಲವ್ರ ಕಡೆ ನೋಡಿದ್ದೀನಿ ಅಷ್ಟೇನು ಇದು ಮಾಡಲ್ಲ, ನೀಟಾಗಿ ತಿನ್ಕೊಂಬಿಡುತ್ತವೆ ಮಕ್ಕಳು, ಗಲಾಟೆನೇ ಮಾಡಲ್ಲ. ಬಟ್ ಕೆಲವು ಮಕ್ಕಳಂತೂ ಒಂದೊಂದ್ಸಲಿ ತುಂಬ, ನಮ್ಮ ಸಮನ್ವಿ ಹಾಗೆ ಇದ್ಲು, ಊಟನೇ ಮಾಡ್ತಾ ಇರಲಿಲ್ಲ. ನಾನು ಅಳ್ತಾ ಇದ್ದೆ, ಇದು ಊಟ ಮಾಡಲ್ಲ ಹೆಂಗಪ್ಪ ಬೆಳೀತಾಳೆ ಅಂತ. ಅಷ್ಟು ಬೇಜಾರಾಗೋಗೋದು. ಆದರೆ ಆಸ್ ದೇ ಗ್ರೋ ಬೆಳೀತಾ ಹಾಗೆ ಸರಿ ಹೋಗ್ಬಿಡುತ್ತೆ. ನಿಧಾನಕ್ಕೆ ತಿನ್ನೋಕ್ಕೆ ಶುರು ಮಾಡ್ತಾರೆ, ಹಾಗೆ ಆಗೋಗುತ್ತೆ. ಸೊ ಮೊನ್ನೆ ಎಲ್ಲೋ ಇದೇ ಥರ ಓದ್ತಾ ಇದ್ದೆ ನಾನು. 1 ಇಯರ್ವರೆಗೂ ಫುಡ್ ಇಸ್ ಜಸ್ಟ್ ಫಾರ್ ಫನ್ ಅಂತ ಇತ್ತು. ಸೊ 1 ವರ್ಷದವರೆಗೂ ಮಕ್ಕಳಿಗೆ ಊಟ ಅನ್ನೋದು ಬರೀ ಆಟದ ಥರ ಅಷ್ಟೇ. ಸೊ ಅವರಿಗೆ ಆ ಟೆಕ್ಸ್ಚರು, ಆ ಟೇಸ್ಟು ಅದೆಲ್ಲ ಇಂಟ್ರಡ್ಯೂಸ್ ಮಾಡೋಕ್ಕೋಸ್ಕರ ಅಷ್ಟೇ. ತಿನ್ನಲೇಬೇಕು, ಅದರಿಂದನೇ ಬೆಳಿಬೇಕು ಅಂತಲ್ಲ, ಜಸ್ಟ್ ಫುಡ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ, ಟೇಸ್ಟ್ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಅಂತ ಓದ್ತಾ ಇದ್ದೆ. ಏನೋಪ್ಪ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಅಮ್ಮಂದರು ಇಷ್ಟೆಲ್ಲ ಕಷ್ಟಪಟ್ಟಿರಲ್ಲ ಅನಿಸುತ್ತೆ ನಮ್ಗೆ ಊಟ ಮಾಡಿಸೋದಕ್ಕೆ ಅಂತ ನಾನು ಜಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸುಮ್ಮನೆ ಅನ್ನ, ಉಪ್ಪು, ತುಪ್ಪ, ಇಲ್ಲ ಅಂತಂದರೆ ಬೇಳೆ ಕಟ್ಟು, ಅನ್ನ, ತುಪ್ಪ ಹಾಕಿ ತಿನ್ನಿಸ್ಬಿಡೋರಂತೆ. ಆರಾಮಾಗಿ ತಿನ್ಕೊಳ್ತಾ ಇದ್ವಿ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಸೊ ಅದೇ ನೆನಪಾಗುತ್ತೆ. ನಾವೆಲ್ಲ ಎಷ್ಟೆಷ್ಟು ಥರ ರೆಸಿಪಿಗಳನ್ನ ನೋಡ್ಕೊಳ್ಳೋದೇನು ಮಾಡ್ಕೊಡೋದೇನು, ಆದರೂ ಅವುಗಳು ಬಾಯೇ ಬಿಡೋದಿಲ್ಲ. ನಾವೆಲ್ಲ ಎಷ್ಟು ಚೆನ್ನಾಗಿ ತಿಂತಿದ್ವಿ ಅಂತ ಅನಿಸುತ್ತೆ. ಈಗ ಅವನಿಗೆ ಊಟ ಎಲ್ಲ ಮಾಡಿಸಿ ಇಲ್ಲಿ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡ್ಕೊಂಬೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಇದ್ದೇ ಇರುತ್ತೆ, ಎಷ್ಟೇ ಮಾಡ್ಕೊಂಡ್ರೂ ಯಾವುದಾದ್ರೂ ಒಂದು ಇದು ಖಾಲಿಯಾಗಿರುತ್ತೆ, ಅದು ತುಂಬಿಸ್ಬೇಕು, ಅಲ್ಲಿ ಕ್ಲೀನ್ ಮಾಡಬೇಕು. ಪ್ರತಿದಿನ ಮಾಡಿದ್ರೂ ಕೆಲಸನೇ ಮುಗಿಯಲ್ವಾ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಸೊ ಕಿಚನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಂತ ಅನ್ನಿಸ್ತದೆ. ಈ ನಡುವೆ ಅಂತೂ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ನನಗೆ ಎಲ್ಲ ಮಾಡೋದ್ರಲ್ಲಿ. ಅಯ್ಯೋ ಅಡುಗೆ ಮಾಡಿಬಿಟ್ಟು ಕೂತ್ಕೊಂಬಿಟ್ರೆ ಸಾಕು ಅವನ ಜೊತೆ. ಬಿಕಾಸ್ ಎಲ್ಲ ಅಟೆನ್ಷನ್ನು ಅವ್ರ ಕಡೆನೇ ಇರೋದ್ರಿಂದ ಅಯ್ಯೋ ಎಲ್ಲ ಮುಗಿಸ್ಬಿಟ್ಟು ಬೇಕು ಕೂತ್ಕೊಂಬೋಣ, ಏನು ಬೇಡ, ಎಕ್ಸ್ಟ್ರಾ ಮಾಡೋದೇನು ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಏನಂತಂದರೆ ಈಗ ಅನಿಸ್ತದೆ, ಅಯ್ಯೋ ಕಿಚನೆಲ್ಲ ಇನ್ನೊಂದು ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಬೇಕು, ಸ್ವಲ್ಪ ಕ್ಲಮ್ಸಿ ಆಗಿಬಿಟ್ಟಿದೆ, ಆ ಕಡೆ ಎಲ್ಲ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಇನ್ನೂ ಮಗು ಮಲಗಿದ್ನಲ್ಲ, ಸರಿ ರಾತ್ರಿಗೆ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿ ಇದ್ದಿತ್ತು ಬದನೆಕಾಯ್ತು, ದಪ್ಪದು ಬರುತ್ತಲ್ಲ ಅದು. ಸೊ ಅದರಲ್ಲಿ ಇದು ಬೆಂಗನ್ ಭರ್ತಾ ಅಂತ ತುಂಬ ಮುಂಚೆ ಮಾಡ್ತಾಯಿದ್ದೆ ನಾನು. ಅಂದರೆ ಮಕ್ಕಳೆಲ್ಲ ಹುಟ್ಟೋಕ್ಕೂ ಮುಂಚೆ ಆಫೀಸ್ಗೆಲ್ಲ ತೊಗೊಂಡು ಹೋಗೋಕ್ಕೆ ಮಾಡಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, 2 ದಪ್ಪದ ಬದನೆಕಾಯಿ ತೊಗೊಂಡು ಅದರಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ಅದರೊಳಗೆ 1-2-3 ಬೆಳ್ಳುಳ್ಳಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಇಟ್ಟು ಅದಕ್ಕೆ ಪೂರ್ತಿ ಎಣ್ಣೆ ಸವರಿ, ಯೂಶಲಿ ಏನು ಮಾಡ್ತಾರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ರಿಲ್ ಮಾಡಿ ಸುಟ್ಕೊಳ್ತಾರೆ. ನನಗೆ ಅದು ಸುಟ್ಟಿರೋ ವಾಸನೆ ಇದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಓವನಲ್ಲಿ ಇಟ್ಕೊಳ್ತೀನಿ, ಅದು ಸಾಫ್ಟಾಗಿ ಬೇಯುತ್ತೆ. ಸೊ ಒಂದು 20 ನಿಮಿಷ ಓವನಲ್ಲಿ ಇಟ್ಬಿಟ್ರೆ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ. ಅಷ್ಟರಲ್ಲಿ ಅದು ಬೇಯೋ ಅಷ್ಟರಲ್ಲಿ ಅದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಬೋಣ ಅಂತ ಹೇಳಿ ಇಲ್ಲಿ ಈರುಳ್ಳಿನ ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ದಪ್ಪ ಸೈಜಿನ ಈರುಳ್ಳಿ ತೊಗೊಂಡು ಅದನ್ನು ಸಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ.
ಚಾಪರ್ ಇಲ್ಲ ಅಂತಂದರೆ ಸಣ್ಣಗೆ ಕೈಯಲ್ಲಿ ಕೂಡ ಹೆಚ್ಕೊಳ್ಬೋದು, ಇಲ್ಲ ಮಿಕ್ಸಿಗೆ ಹಾಕಿ ಒಂದು 2 ಸಲ ಅನ್ಸ್ಕೊಂಡ್ಬಿಟ್ರೆ ಸಾಕು, ಸಣ್ಣ ಸಣ್ಣಕ್ಕಾಗತ್ತೆ. ಬದನೆಕಾಯಿ ಅಷ್ಟೇ ಓವನಲ್ಲಿ ಬೇಡ ನಿಮ್ಗೆ ಸುಟ್ಟು ವಾಸನೆ ಓಕೆ ಅಂತಂದರೆ ಒಂದು ಸ್ಟವ್ ಮೇಲೇ ಒಂದು ಗ್ರಿಲ್ ಇಟ್ಬಿಟ್ಟು ಅದ್ರ ಮೇಲೇ ಎಣ್ಣೆ ಸವರ್ಬಿಟ್ಟು ಸುಟ್ಕೋಬೋದು. ಅದು ಒಂದು ಸ್ವಲ್ಪ ಅವಾಗ ತಿರುಗಿಸ್ತಾ ಇರಬೇಕು ಅಷ್ಟೇ. ಓವನಲ್ಲಿ ಆ ಥರ ಏನು ಮಾಡೋದು ಬೇಕಾಗಿಲ್ಲ, ಇಟ್ಬಿಟ್ಟು 20 ನಿಮಿಷ ಇದ್ಬಿಟ್ರೆ ನೀಟಾಗಿ ಆಗುತ್ತೆ. ಬೇಕಾದರೆ ಒಂದ್ಸಲಿ 10 ನಿಮಿಷ ಆದಮೇಲೆ ತೆಗೆದು ಯಾವ ಸ್ಟೇಜಲ್ಲಿದೆ ಬೇಯ್ತಿದೆಯಾ ಅಂತ ನೋಡಿ ಮತ್ತೆ ಮುಚ್ಚಿ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಸೊ ಈಗ ಇಲ್ಲಿ 2 ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದಾಯ್ತು. ಈಗ ಅದೇ ಥರ ಪುಟ್ಟದು 2 ಟೊಮ್ಯಾಟೊ ಅದನ್ನು ಇದೇ ಥರ ಚಾಪರ್ಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಚಟ್ಪಟ ಅಂತಂದಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪೂರ್ತಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಬೇಗ ಆಗುತ್ತೆ ಮತ್ತು ಈವನಾಗಿ ಕೆಂಪಗಾಗತ್ತೆ ಅಂತ ಹೇಳ್ತಾರೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನನಗೇನು ಗೊತ್ತಾ, ಆಲೂಗೆಡ್ಡೆ ಬದನೆಕಾಯಿ ಇದೆಲ್ಲ ತುಂಬ ಫೇವ್ರೆಟ್ಟು. ಸೊ ಬಾಣಂತನ ಟೈಮಲ್ಲಿ ಇದೆಲ್ಲ ಕೊಡಲ್ಲ ಅಲ್ವಾ ಯೂಶಲಿ. ಸೊ ತಿಂದಿರೋ ಯಪ್ಪ ಯಾವಾಗ ತಿಂತೀನೋ ಅಂತ, ಎಸ್ಪೆಷಲಿ ಆಲೂಗೆಡ್ಡೆ ಯಾವಾಗ ತಿಂತೀನೋ ಅಂತ ಅನಿಸ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಎಲ್ಲ ತಿಂತಾ ಇದ್ದೀನಿ. ಈಗ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪಾಗಿದೆ. ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಎಣ್ಣೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗೇ ಇರುತ್ತೆ ಗೊತ್ತಿದ್ದಂಗೆ. ಆದರೆ ಎಣ್ಣೆ ಬೇಡ, ಕಮ್ಮಿನೇ ಮಾಡೋಣ ಅಂಥೇಳಿ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಂಪಾದಮೇಲೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಬೇಕಿದ್ರೆ ಡ್ರೈ ಅನಿಸ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಹುರ್ಕೊಳ್ಬೋದು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಹುರ್ಕೊಂಡು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಅಷ್ಟೇ ಮಸಾಲೆ, ಬೇರೆ ಏನೂ ಹಾಕಬೇಡಿ. ತುಂಬ ಮಸಾಲೆ ಆದ್ರೂ ಚೆನ್ನಾಗಿರಲ್ಲ. ಇದೆರಡೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮುಚ್ಚಿ ಒಂದು 2 ನಿಮಿಷ ಮಸಾಲೆ ಜೊತೆ ಟೊಮೆಟೊ ಈರುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಬೇಯಲಿ ಅಂತ ಹೇಳಿ ಮುಚ್ಚಿಟ್ಬಿಡ್ಬೇಕು. ಇದೊಂದು ಬೇಸಿಕ್ ಮಸಾಲ ಅಲ್ಲ, ನಾವು ಏನೇ ಅಡುಗೆ ಮಾಡಬೇಕಂದ್ರೂ ಈರುಳ್ಳಿ ಟೊಮ್ಯಾಟೊ ಪೇಸ್ಟು ಅದಕ್ಕೆ ಬೇಕಾಗಿರೋ ಡ್ರೈ ಮಸಾಲಗಳು ಇದಂತೂ ಹಾಕ್ತೀವಿ. ಸೊ ಇದು ತುಂಬ ಬೇಸಿಕ್ ಮಸಾಲಗಳು. ಯಾವ ಅಡುಗೆ ಮಾಡಿದ್ರು ಇದು ಬೇಕೇ ಬೇಕು ಅನ್ನೋದಕ್ಕಿಂತ ಇದೊಂದು ಕಾಮನ್ ಪ್ರೊಸೀಜರ್ ಅಷ್ಟೇ. ಇಲ್ಲಿ ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಇನ್ನು ಸಾಫ್ಟಾಗಿ ಬೆಂದಿದೆ. ಈಗೇನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ಇರೋ ಸ್ಕಿನ್ ಇದೆಯಲ್ಲ ಆ ಕಪ್ಪುದು ಅದನ್ನೆಲ್ಲ ತೆಕ್ಕೊಂಬಿಡ್ಬೇಕು. ಬಿಸಿ ಇದೆ, ಬಿಸಿನಲ್ಲೇ ತೆಕ್ಕೊಂಡ್ರೆ ಕೈ ಸುಡುತ್ತೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಬಂದುಬಿಡುತ್ತೆ. ಬಟ್ ನಾನಿಲ್ಲಿ ಆಲ್ರೆಡಿ ಮಸಾಲೆ ಮಾಡ್ಕೊಂಡು ಬಿಟ್ಟಿದ್ದೆ ಅಲ್ವಾ, ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಬಿಸಿಲೇ ಹಾಗೆ ಎಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ಆಗುತ್ತೆ. ಇಷ್ಟ ಆಗುತ್ತೆ ನೋಡಿ. 2 ಬದನೆಕಾಯಿ ಬೆಂದ ಮೇಲೆ ಇಷ್ಟ ಆಗುತ್ತೆ. ಸೊ ಅದನ್ನು ಹಾಗೆ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಯಾವ್ದಾದ್ರು ಮ್ಯಾಶರ್ ಪೊಟ್ಯಾಟೊ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ ಅದರಲ್ಲಿ ಮ್ಯಾಶ್ ಮಾಡಿಕೊಂಡ್ರು ಆಗುತ್ತೆ, ಇಲ್ಲ ಕೈಯಲ್ಲೇ ಸಾಫ್ಟಾಗಿ ಆಗುತ್ತೆ. ಸೊ ನೋಡಿ ಮುಚ್ಚಿ ಬೇಯಿಸಿದ್ದೆ, ಅಲ್ಲಿ ಮ್ಯಾಶ್ ಮಾಡೋಷ್ಟರಲ್ಲಿ ಸ್ವಲ್ಪ ತಳ ಸೀದಂಗೆ ಆಯಿತು ಅಂತ ಅನಿಸ್ತದೆ. ಸೊ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ಏನು ಬದನೆಕಾಯಿನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂಥ ಕಷ್ಟವಾದ ರೆಸಿಪಿ ಎಲ್ಲ ಏನಲ್ಲ, ತುಂಬಾ ಸುಲಭ. ಆದರೆ ಏನಂತಂದರೆ ಇದನ್ನು ಸುಟ್ಕೊಳ್ಳೋದಿದೆಯಲ್ಲ ಅದೇ ಸ್ವಲ್ಪ ಪ್ರಾಸೆಸ್ ಅಷ್ಟೇ. ಅದು ನೀವು ಒಲೆ ಮೇಲೆ ಸುಟ್ಕೊಂಡ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಓವನಲ್ಲಿ ಅಂತಂದರೆ ಇಟ್ಬಿಟ್ಟು 20 ನಿಮಿಷ ಆದಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಂಬಿಡ್ಬೋದು. ಸೊ ಶುರುವಿನಲ್ಲಿ ಉಪ್ಪು ಸ್ವಲ್ಪ ಹಾಕಿರ್ತೀವಲ್ಲ, ಈಗ ಬದನೆಕಾಯಿ ಹಾಕಿದ್ಮೇಲೆ ಮತ್ತಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಬದನೆಕಾಯಿ ಎಲ್ಲ ಮಸಾಲ ಜೊತೆ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಕೊಂಡು ಕಡೆಯಲ್ಲಿ ಕಸೂರಿ ಮೆಥಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿನೇ ಆಗೋಗುತ್ತೆ. ಚಪಾತಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ಅನ್ನದ ಜೊತೆ ಗೊತ್ತಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆದರೆ ಚಪಾತಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಇದು. ಅದು ನೀವು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ತೀರಾ ಅಂತಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ, ನಿಮಗೂ ಸಹ ಇಷ್ಟ ಆಗ್ಬೋದು. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ ಆಯಿತಾ. ಸೊ ಸೊಳ್ಳೆ ಪರ್ದೆ ಆರ್ಡ್ರ್ ಮಾಡಿದೆ. ಸೊಳ್ಳೆ ಪರ್ದೆ ಅಂತಂದರೆ ಅದು ಡೋರ್ ಮ್ಯಾಟ್ ಅಂತ ಬರುತ್ತೆ, ಮಸ್ಕಿಟೋ ನೆಟ್ಟು. ಅದನ್ನು ಅಂಟಿಸ್ಬಿಡೋದಷ್ಟೇ. ಅದನ್ನು ಸೆಕ್ಯೂರ್ ಮಾಡೋಕ್ಕೆ ಒಂದು 2-3 ಮಳೆಗಳು ಕೊಟ್ಟಿರ್ತಾರೆ. ಅದನ್ನು ಹೊಡೆದ್ಬಿಟ್ರೆ ನೀಟಾಗಿರುತ್ತೆ. ಒಳಗೆ ಫುಲ್ ಯಾವಾಗಲೂ ಲಾಕ್ ಆಗೇ ಇರುತ್ತೆ. ಮ್ಯಾಗ್ನೆಟಿಕ್, ನಾವು ಹೋಗ್ಬೇಕಾದ್ರೆ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗ್ಬೋದು. ನಾವು ಒಳಗೆ ಹೋದ ತಕ್ಷಣ ಅದೇ ಲಾಕ್ ಆಗಿಬಿಡುತ್ತೆ. ಆಮೇಲೆ ತೋರಿಸ್ತೀನಿ. ಇದು 800 ರುಪೀಸ್ ಅಥವಾ 900 ರುಪೀಸ್ ಎಷ್ಟು ಹತ್ತಿರ ಇರುತ್ತೆ ಅದು. ಬಟ್ ತುಂಬ ಒಳ್ಳೆಯದು. ತುಂಬ ಸೊಳ್ಳೆ ಅಲ್ವಾ, ಗಾರ್ಡನ್ ಇದೆ ಮತ್ತು ಮಳೆ ಬರೋದ್ರಿಂದ ನೀರೆಲ್ಲ ಇರೋದ್ರಿಂದ ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ. ಮಗು ಬೇರೆ ಇದೆ, ಯಾಕೆ ಜಾಸ್ತಿ ಸೊಳ್ಳೆ ಇದು ಮಾಡ್ಕೋಬೇಕು ಮನೆಯಲ್ಲಿ ಅಂತ ಹೇಳಿ ಇದೊಂದು ಆರ್ಡ್ರ್ ಮಾಡಿದೆ. ಸೊ ಅದನ್ನು ಈಗ ಜಾನು ಇಲ್ಲಿ ಹಾಕ್ತಾ ಇದ್ದಾನೆ. ಈಸಿ ಇನ್ಸ್ಟಾಲೇಷನ್ ಇದು, ಅಷ್ಟೇನು ಕಷ್ಟ ಆಗೋದಿಲ್ಲ, ಆರಾಮಾಗಿ ಮಾಡ್ಬೋದು. ಅಮೆಝಾನಲ್ಲಿ ಫಸ್ಟ್ ಕ್ರೈಯಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಮಕ್ಕಳಿರೋ ಮನೆಗಂತೂ ಬೆಸ್ಟ್ ಇದು.
ನೋಡಿ ಇಲ್ಲ ಹಾಕಾಗಿದೆ ಈಗ. ಜಸ್ಟ್ ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಅಷ್ಟೇನು ಓಪನ್ ಮಾಡಿ ಹೋಗಬೇಕು ಆ ಥರ ಎಲ್ಲ ಏನೂ ಇಲ್ಲ. ಟಾಟಾಯ್ಸ್ ಗ್ರಿಪ್ ಮ್ಯಾಗ್ನೆಟ್ ಅಂತೆ ಅದು. ಸೊ ಹಿಂಗೆ ಹೋಗಿ ನೀವು ಒಳಗೆ ಹೋದ ತಕ್ಷಣ ಟಪ್ ಅಂತ ಹಿಂಗೆ ಲಾಕ್ ಆಗಿಬಿಡುತ್ತೆ. ನಾವೇನು ಮತ್ತೆ ಲಾಕ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ, ಬೆಸ್ಟ್ ಅನಿಸ್ತು. ನಾನು ಆ್ಯಕ್ಚುಲಿ ಈ ಮನೆಗೆ ಬಂದಾಗಲೇ ನಾನು ಹೇಳಿದೆ, ಅದು ಒಂದು ಡೋರ್ ಬರುತ್ತೆ ಈ ಥರ ಸ್ಲೈಡಿಂಗ್ ಥರ, ಆ ಥರ ಮಾಡಿಸ್ಬಿಡೋಣ ಅಂತ ಹೇಳಿ. ನಾವು ಯಾರನ್ನ ಕರ್ಸಿದ್ರು ಅಯ್ಯೋ ಡೋರ್ ಲುಕ್ ಹೋಗಿಬಿಡುತ್ತೆ, ನೀವು ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಎಲ್ಲ ಮಾಡಿಸಿದ್ದೀರಾ, ಯಾಕೆ ಅದೆಲ್ಲ ಮಾಡ್ತೀರಾ, ಅಲ್ಲಿ ಡೋರ್ದು ಲುಕ್ ಹೋಗಿಬಿಡುತ್ತೆ ಅಂತ ಹೇಳೋರು. ನಾನು ಅಷ್ಟು ದಿನ ಸುಮ್ಮನೆ ಇದೆ. ಬಟ್ ಈಗ ಲುಕ್ಗಿಂತ ಸೇಫ್ಟಿ ಇಂಪಾರ್ಟೆಂಟು, ಮಗು ಬೇರೆ ಇರೋದ್ರಿಂದ ಸೊಳ್ಳೆಗಿಳೆ ಕಡಿದ್ಬಿಟ್ರೆ ಯಾಕೆ ಜಾಸ್ತಿ ಅಂತ ಹೇಳಿ ಇಟ್ಸ್ ಓಕೆ, ಇದು ಅಟ್ಲೀಸ್ಟ್ ಸ್ಲೈಡಿಂಗ್ ಥರ ಏನಿಲ್ಲ, ಜಸ್ಟ್ ಅಂಟ್ಸೋದಲ್ವ, ಬೇಡ ಅಂತ ಕಿತ್ತು ಹಾಕ್ಬೋದು ಅಂತ ಹೇಳಿ ಹಾಕ್ಸ್ಬಿಟ್ಟೆ. ಸೊ ಚಾನು ಫ್ರೀ ಆಗಿದ್ದಾಗ ಇಲ್ಲ ಸಂಜೆ ಆಫೀಸಿಂದ ಬಂದು ಟೀಗಿ ಎಲ್ಲ ಕುಡ್ದಾಗ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೊಳ್ಬೇಕಾಗತ್ತೆ. ಬಿಕಾಸ್ ನನಗೆ ಇದನ್ನೆಲ್ಲ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮತ್ತು ಇಂಟ್ರೆಸ್ಟ್ ಇಲ್ದಿರೋ ಕೆಲಸ ಮಾಡಿದ್ರೆ ನೀಟಾಗೂ ಆಗೋಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು ಜಾನುವಿಗೆ ವೆಯ್ಟ್ ಮಾಡೋದು. ಸೊ ಈ ವಿಡಿಯೋ ಆಲ್ಮೋಸ್ಟ್ ಎಂಡ್ ಮಾಡೋ ಟೈಮ್ ಬಂದಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಮತ್ತೇನಾದರೂ ಕೇಳಬೇಕು ಅಂತಂದರೆ ಕಮೆಂಟ್ಸಲ್ಲಿ ಕೇಳಿ ಆಯಿತಾ. ನನಗೆ ಗೊತ್ತಾಗಿರೋ ಮಟ್ಟಿಗೆ ಏನೇನು ಗೊತ್ತಿದೆಯೋ ಅದನ್ನು ಹೇಳ್ತೀನಿ. ಮತ್ತು ವಿಡಿಯೋನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ ಅಥವಾ ಯಾವುದಾದ್ರೂ ಕಂಟೆಂಟ್ ಹೇಳಬೇಕಾ, ಆ್ಯಡ್ ಮಾಡಬೇಕಾ ಅಂತ ಹೇಳಿಬಿಟ್ರೆ ವಿಡಿಯೋ ಮಾಡೋದಕ್ಕೆ ನನಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯಗಳು ಆಗಿರ್ಬೋದು ಅಥವಾ ಏನಾದರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಬೋದು ನೀವು. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ಐ ಹೋಪ್ ಎಲ್ಲೂ ಬೋರ್ ಹೊಡಿಸಿಲ್ಲ ಇವತ್ತು ಅಥವಾ ಬೇಜಾರಾಗಿಲ್ಲ ಇವತ್ತಿನ ವಿಡಿಯೋ ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ, ಸರಿನಾ? ಆ್ಯಂಡ್ ಶಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಸಾಧ್ಯವಾದಷ್ಟು ವಾರಕ್ಕೆ 2 ಶಾರ್ಟ್ ವೀಡಿಯೋಸ್, 2 ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.